ನಮಸ್ಕಾರ ಸ್ನೇಹಿತರೆ, ನಮ್ಮ ಅಡುಗೆ ಮನೆ ರೆಸಿಪಿ ಚಾನಲ್ಗೆ ನಿಮಗೆ ಸ್ವಾಗತ. ಈ ರೀತಿ ಉಬ್ಬಿ ಬರುವ ಹಾಗೂ ಚಪಾತಿಯಷ್ಟೇ ಮೃದುವಾಗಿರುವ ಜೋಳದ ರೊಟ್ಟಿನ ಹೇಗೆ ಮಾಡೋದು ಅಂತ ನೋಡೋಣ. ಈಸಿಯಾಗಿ ಮಾಡ್ಕೋಬೋದು, ಬರಲ್ಲ ಅನ್ನೋರು ಕೂಡ ಬೇಗ ಮಾಡ್ಕೋಬೋದು. ಇದನ್ನು ಮಾಡೋದಕ್ಕೆ ನಾವು ಗ್ಯಾಸ್ ಮೇಲೆ ಒಂದು ಪಾತ್ರೆಯಲ್ಲಿ ಉಗುರು ಬೆಚ್ಚಗಾಗೋದಕ್ಕೆ ಸ್ವಲ್ಪ ನೀರನ್ನು ಕಾಯಕ್ಕೆ ಇಟ್ಕೊಂಡಿದ್ದೀವಿ. ಹಿಟ್ಟು ಜೋಳದ ರೊಟ್ಟಿ ಎಷ್ಟು ಮಾಡ್ತೀವಲ್ಲ ಅಷ್ಟು ಹಿಟ್ಟನ್ನು ತೊಗೊಂಡಿದ್ದೀವಿ. ಹಿಟ್ಟು ಈ ರೀತಿ ಉಂಡೆ ಗಟ್ಟಿದ್ರೆ ಉಂಡೆ ರೀತಿ ಗಂಟಾಗಿ ಬಿಡಬೇಕು, ಅಂದರೆ ಕರೆಕ್ಟಾಗಿ ಬೀಸ್ಕೊಂಡು ಬಂದಿದ್ದೀವಿ ಅಂತ ಅರ್ಥ. ನೋಡಿ ಫ್ರೆಂಡ್ಸ್, ಸ್ವಲ್ಪ ದಪ್ಪ ಬೀಸ್ಕೊಂಡು ಬಂದುಬಿಟ್ರೆ ರೊಟ್ಟಿ ಸರಿಯಾಗಲ್ಲ. ಅಕ್ಕಿ ರೊಟ್ಟಿ ಮತ್ತು ಗೋಧಿ ಚಪಾತಿ ಎಲ್ಲ ಹೆಂಗೆ ಬೀಸ್ಕೊಂಡು ಬರ್ತೀವಲ್ಲ ಅದೇ ರೀತಿ ಬೀಸ್ಕೊಂಡು ಬರಬೇಕು ಜೋಳದ ಹಿಟ್ಟನ್ನು. ಇದಕ್ಕೆ ಮಧ್ಯದಲ್ಲಿ ನೀರು ಹಾಕ್ಕೊಂಡು ಉಗುರು ಬೆಚ್ಚಗಿರೋ ನೀರನ್ನು ಹಾಕ್ಕೊಂಡು ಕಲಿಸ್ಕೊಂಡು ಬಿಡಬೇಕು. ಹಿಟ್ಟು ತಿಳುವಾಗಿ ಗೋಧಿ ಹಿಟ್ಟಿನ ಹದಕ್ಕೆ ಇಲ್ಲ ಅಕ್ಕಿ ರೊಟ್ಟಿ ಹಿಟ್ಟಿನ ಹದಕ್ಕೆ ಬೀಸ್ಕೊಂಡು ಬಂದರೆ ಜಾಸ್ತಿ ನೀರು ಬಿಸಿ ಮಾಡೋ ಅವಶ್ಯಕತೆ ಏನಿರಲ್ಲ. ಸ್ವಲ್ಪ ಉಗುರು ಬೆಚ್ಚಗಾದರೆ ಸಾಕು. ನೋಡಿ, ಬಿಸಿ ಇದ್ದರೆ ಈ ರೀತಿ ಕೈ ಹಾಕೋಕ್ಕಾಗಲ್ಲ. ನೋಡಿ, ಇವಾಗ ನಾವು ಕೈಯಿಂದನೇ ಸಾಫ್ಟಾಗಿ ಹಿಟ್ಟನ್ನು ಕಲಿಸ್ಕೊಂಡು ಬಿಡಬೇಕು. ನೋಡಿ ಫ್ರೆಂಡ್ಸ್, ಸ್ವಲ್ಪ ಗಟ್ಟಿಗೆ ಕಲಿಸ್ಕೋಬೇಕು ಹಿಟ್ಟು. ಅತಿ ತಿಳುವಾಗಿ ಚಪಾತಿ ಮಾಡೋಕ್ಕೆಲ್ಲ ಹಿಟ್ಟು ಕಲಿಸ್ತೀವಲ್ಲ ಆ ರೀತಿ ಕಲಿಸ್ಬಾರ್ದು. ರೊಟ್ಟಿ ಮಾಡೋದಕ್ಕೆ ಹಿಟ್ಟು ಸ್ವಲ್ಪ ಗಟ್ಟಿನೇ ಆಗಿರಬೇಕು. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಲಿಸ್ಕೊಂಡು ಇಟ್ಕೊಂಡಿದ್ದೀವಿ ಅಂತ. ಈ ರೀತಿ ಇರಬೇಕು ಹಿಟ್ಟು. ಇದನ್ನು ಸೈಡ್ಗೆ ಎತ್ತಿಟ್ಕೊಂಡು ಬಿಡೋಣ. ಇವಾಗ ರೊಟ್ಟಿ ಮಾಡಿಬಿಡೋಣ. ಫಸ್ಟ್ಗೆ ನಾವು ರೊಟ್ಟಿನ ಲಟ್ಟಿಸ್ಬಿಟ್ಟು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಕೈನ ಸ್ವಲ್ಪ ನೀರಲ್ಲಿ ಒದ್ದೆ ಮಾಡಿಬಿಟ್ಟು ಈ ರೀತಿ ಒಂದು ಉಂಡೆ ಗಾತ್ರಕ್ಕೆ ಹಿಟ್ಟನ್ನು ತಗೋಬೇಕು. ಹಿಟ್ಟನ್ನು ತಗೊಂಡಿದ್ದಾದಮೇಲೆ ನೋಡಿ ಫ್ರೆಂಡ್ಸ್, ಮತ್ತೆ ಈ ರೀತಿ ಸ್ವಲ್ಪ ನಾದ್ಕೊಂಡು ಬಿಡಬೇಕು. ಹಿಟ್ಟನ್ನು ನಾದ್ಕೊಂಡು ಈ ರೀತಿ ಚೆನ್ನಾಗಿ ಒಂದು ಉಳ್ಳೆ ರೀತಿಲಿ ಮಾಡಿಕೊಂಡು ಸ್ವಲ್ಪ ಒಣ ಹಿಟ್ಟನ್ನು ಕೆಳಗೆ ಹಾಕ್ಕೊಂಡು ಬಿಡೋಣ. ನೋಡಿ, ಈ ರೀತಿ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಅಗಲ ಮಾಡ್ಕೋಬೇಕು ರೊಟ್ಟಿನ ಕೈಯಿಂದನೇ. ಈ ರೀತಿ ಉಳ್ಳೆ ಮಾಡ್ಕೊಂಡು ಇಟ್ಕೊಂಡಿರೋ ಹಿಟ್ಟನ್ನು ಸ್ವಲ್ಪ ಈ ರೀತಿ ಅಗಲ ಮಾಡ್ಕೊಂಡ್ಬಿಟ್ರೆ ಈ ಕೆಳಗಿರೋ ಇಷ್ಟೇ ಹಿಟ್ಟಲ್ಲೇ ರೊಟ್ಟಿನ ಮಾಡ್ಕೋಬೋದು ನಾವು. ಜಾಸ್ತಿ ಒಣ ಹಿಟ್ಟು ಹಾಕೋ ಅವಶ್ಯಕತೆನೇ ಇರಲ್ಲ. ನೋಡಿ ಫ್ರೆಂಡ್ಸ್, ನೀವೇ ನೋಡ್ಬೋದು. ಇವಾಗ ಲಟ್ಟಣಿಗೆಯಿಂದ ಚೆನ್ನಾಗಿ ಲಟ್ಟಿಸ್ಕೊಂಡು ಬಿಡೋಣ. ರೊಟ್ಟಿ ತಟ್ಟೋದಕ್ಕೆ ಬರಲ್ಲ, ನಮಗೆ ರೊಟ್ಟಿನೇ ಮಾಡೋಕ್ಕೆ ಬರಲ್ಲ ಅನ್ನೋರು ಕೂಡ ಈ ರೀತಿ ರೊಟ್ಟಿ ಮಾಡ್ಕೋಬೋದು. ನೋಡಿ, ಎಲ್ಲೂ ಕೂಡ ಹರಿಯೋದಿಲ್ಲ, ರೊಟ್ಟಿ ಹಾಳಾಗೋದಿಲ್ಲ. ನೋಡಿ ಎಷ್ಟು ಈಸಿಯಾಗಿ ಬರುತ್ತೆ ಅಂತ. ಈ ಕಡೆ ಇವಾಗ ಹಂಚು ಕೂಡ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೀವಿ ನಾವು. ಹಂಚು ಕೂಡ ಬಿಸಿಯಾಗಿದೆ, ಅದ್ರ ಮೇಲೆ ಹಾಕ್ಕೊಂಡು ಬಿಡೋಣ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಈಸಿಯಾಗಿ ಕೂಡ ಹಾಕ್ಕೋಬೋದು ಹಂಚು ಮೇಲೆ. ಈ ರೀತಿ ಒಂದು ಬಟ್ಟೆನ ತಗೊಂಡು ನೀರಲ್ಲಿ ಸ್ವಲ್ಪ ಒದ್ದೆ ಮಾಡಿ ರೊಟ್ಟಿ ಮೇಲೆ ನೀರನ್ನು ಸವರ್ಕೊಂಡು ಬಿಡಬೇಕು. ಯಾಕಂದರೆ ಕೆಳಗಡೆ ಹಿಟ್ಟು ಹಾಕಿ ರೊಟ್ಟಿ ಎಲ್ಲ ಲಟ್ಟಿಸ್ಕೊಂಡಿರ್ತೀವಲ್ಲ, ಹಿಟ್ಟು ಒಣ ಹಿಟ್ಟು ಹೋಗಿಸೋದಕ್ಕೆ ಈ ರೀತಿ ನಾವು ನೀರು ಸವರ್ಕೋಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿ ಎಲ್ಲ ಒತ್ತಿ ಒತ್ತಿ ಬೇಯಿಸ್ಕೊಂಡು ಬಿಡಬೇಕು ರೊಟ್ಟಿನ. ರೊಟ್ಟಿ ಎಷ್ಟು ಚೆನ್ನಾಗಿ ಬೇಯಿಸ್ಕೊತೀವಲ್ಲ ಅಷ್ಟು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ನೋಡಿ, ಚೆನ್ನಾಗಿ ಉಬ್ಬಿ ಕೂಡ ಬರುತ್ತೆ ರೊಟ್ಟಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ಫಸ್ಟ್ ಟೈಮ್ ಮಾಡೋರು ಕೂಡ ಬೇಗ ನೋಡಿ ಈಸಿಯಾಗಿ ಮಾಡ್ಕೋಬೋದು ಈ ವಿಡಿಯೋನ ನೋಡಿದ್ರೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಿದೆ ರೊಟ್ಟಿ ಅಂತ. ಈ ಸ್ಟೇಜಲ್ಲಿ ರೊಟ್ಟಿನ ಚೆನ್ನಾಗಿ ನಿಮ್ಮ ಕೈಯಿಂದ ಮಾಡೋಕ್ಕಾಗಲ್ಲ, ಪ್ರೆಸ್ ಮಾಡೋಕ್ಕಾಗಲ್ಲ, ಬಿಸಿ ಹತ್ತುತ್ತೆ ಅಂದರೆ ಒಂದು ಚೆನ್ನಾಗಿರೋ ಬಟ್ಟೆನ ತೊಗೊಂಡ್ಬಿಟ್ಟು ಬಟ್ಟೆಯಿಂದ ಕೂಡ ಈ ರೀತಿ ಪ್ರೆಸ್ ಮಾಡಿ ಮಾಡಿ ರೊಟ್ಟಿನ ಬೇಯಿಸ್ಕೋಬೇಕು. ನೋಡಿ ಫ್ರೆಂಡ್ಸ್, ರೆಡಿಯಾಗಿದೆ ಇವಾಗ ರೊಟ್ಟಿ. ಈ ರೀತಿ ರೊಟ್ಟಿ ಮಾಡಿದ್ರೆ ಎಲ್ಲರೂ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ರೊಟ್ಟಿ ಮಾಡಿಕೊಟ್ರೆ ತೆಳ್ಳಗೆ ಮಾಡಿಕೊಟ್ರೆ ಅಂತೂ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ ಫ್ರೆಂಡ್ಸ್, ರೆಡಿಯಾಗಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಇದೇ ರೀತಿ ಇನ್ನೊಂದು ರೊಟ್ಟಿನ ಕೂಡ ಮಾಡಿ ಬೇಯಿಸ್ಕೊಂಡು ಬಿಡೋಣ. ನೋಡಿ ಫ್ರೆಂಡ್ಸ್, ಇನ್ನೊಂದು ರೊಟ್ಟಿನೂ ಕೂಡ ಮಾಡ್ಕೊಂಡಿದ್ದೀವಿ ನಾವು ಅದೇ ರೀತಿ ಲಟ್ಟಿಸ್ಕೊಂಡು, ಎಲ್ಲೂ ಕೂಡ ಹಾಳಾಗಿಲ್ಲ. ಮತ್ತು ಅದ್ರ ಮೇಲೆ ಅದೇ ಸೇಮು ಒದ್ದೆ ಬಟ್ಟೆನ ತೊಗೊಂಡು ಸ್ವಲ್ಪ ನೀರು ಸವರ್ಕೊಂಡ್ಬಿಟ್ಟು ತಿರುಗಿಸ್ಕೊಂಡು ಕೂಡ ಕೈಯಲ್ಲೇ ಹಾಕ್ಕೋಬೋದು, ಅಷ್ಟೇನಿದು ಆಗಲ್ಲ. ಫಸ್ಟ್ ಟೈಮ್ ಮಾಡೋರಾದರೆ ಭಯ ಆಗುತ್ತೆ. ಈ ರೀತಿ ಒಂದು ಸೌಟು ಇಲ್ಲ ಏನಾದರೂ ತಗೊಂಡು ಈ ರೀತಿ ರೊಟ್ಟಿನ ತಿರುಗಿಸ್ಕೊಂಡು ಹಾಕ್ಕೋಬೋದು. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಉಬ್ಬು ಬರ್ತಿದೆ ರೊಟ್ಟಿ. ಲಟ್ಟಿಸ್ಕೊಳ್ಳೋದು ಎಷ್ಟು ಈಸಿಯಾಗಿ ಮಾಡ್ತೀವಲ್ಲ ಅದೇ ರೀತಿ ತಟ್ಟಿದ್ರೂ ಕೂಡ ರೊಟ್ಟಿ ಹಾಳಾಗಲ್ಲ. ನಾವು ರೊಟ್ಟಿನ ತಟ್ಬಿಟ್ಟು ಮಾಡೋದು ಹೇಗೆ ಅಂತ ಕೂಡ ತೋರಿಸ್ಕೊಡ್ತೀವಿ. ನೋಡಿ, ಇದು ಕೂಡ ರೆಡಿಯಾಗಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಬೇಯಿಸ್ಕೊಳ್ಳೋದೇ ಮೇನ್ ಇಲ್ಲಿ. ಇವಾಗ ರೊಟ್ಟಿನ ತಟ್ಬಿಟ್ಟು ಮಾಡೋದು ಹೇಗೆ ಅಂತ ನೋಡೋಣ. ಅದೇ ರೀತಿ ಸೇಮ್ ಅಷ್ಟೇ ಉಳ್ಳೆನ ತಗೊಂಡು ಸ್ವಲ್ಪ ಒಣ ಹಿಟ್ಟು ಹಾಕ್ಕೊಂಡು ಸೇಮ್ ಕೈಯಿಂದನೇ ಹಿಟ್ಟನ್ನು ಸ್ವಲ್ಪ ಅಗಲ ಮಾಡ್ಕೊಂಡು ಬಿಡಬೇಕು ಈ ರೀತಿ.
ನೋಡಿ ಫ್ರೆಂಡ್ಸ್, ಸಣ್ಣದಾಗಿ ರೊಟ್ಟಿ ರೀತಿ ಅಗಲ ಮಾಡಿಕೊಂಡು ತಟ್ಕೊಂಡು ಬಿಡೋಣ. ನೀವೇ ನೋಡ್ತಿರ್ಬೋದು, ನಾನು ಕಂಟಿನ್ಯೂ ಆಗಿ ತಟ್ಟೋ ವಿಡಿಯೋನ ತೋರಿಸಿದ್ದೀನಿ, ಎಲ್ಲೂ ಕೂಡ ರೊಟ್ಟಿ ಹಾಳಾಗಿಲ್ಲ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ನಾವು ಹಿಟ್ಟು ಬೀಸ್ಕೊಂಡು ಬರಬೇಕಾದ್ರೇ ನೋಡಿಕೊಂಡು ಹಿಟ್ಟನ್ನು ಸಾಫ್ಟಾಗಿ ಬೀಸ್ಕೊಂಡು ಬರಬೇಕು. ಈ ಅಕ್ಕಿ ರೊಟ್ಟಿಗೆಲ್ಲ ಮತ್ತು ಚಪಾತಿ ಹಿಟ್ಟು ಎಷ್ಟು ಸಾಫ್ಟಾಗಿ ಬೀಸ್ಕೊಂಡು ಬರ್ತೀವಲ್ಲ, ಅಷ್ಟು ಫುಲ್ಲು ಪೌಡರ್ ರೀತಿಲಿ ಈ ರೀತಿ ಮುಷ್ಟಿ ಮಾಡಬೇಕು. ಅಂದರೆ ಮುಷ್ಟಿಲಿ ಹಿಟ್ಟು ಗಂಟಾಗಿಬಿಡ್ಬೇಕು. ಆ ರೀತಿ ಬೀಸ್ಕೊಂಡು ಬಂದರೆ ರೊಟ್ಟಿ ತಟ್ಟಿದ್ರೂ ಕೂಡ ಹಾಳಾಗಲ್ಲ, ಮತ್ತು ಲಟ್ಟಿಸ್ಕೊಂಡು ಮಾಡಿದ್ರೂ ಕೂಡ ಹಾಳಾಗಲ್ಲ. ಉಬ್ಬಿ ಬರುತ್ತೆ, ರೊಟ್ಟಿ ಚೆನ್ನಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಈ ರೀತಿ ಉಬ್ಬಿ ಬರೋ ಸಾಫ್ಟಾಗಿರೋ ಮತ್ತು ಚಪಾತಿ ಅಷ್ಟೇ ಸಾಫ್ಟಾಗಿರುತ್ತೆ ರೊಟ್ಟಿ. ಬೆಳಗ್ಗೆ ಮಾಡಿಟ್ಕೊಂಡು ರಾತ್ರಿ ತಿಂತೀವಿ ಅಂದರೂ ಇಷ್ಟೇ ಸಾಫ್ಟಾಗಿರುತ್ತೆ, ಎಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ. ಈ ರೀತಿ ರೊಟ್ಟಿನ ಒಮ್ಮೆ ಟ್ರೈ ಮಾಡಿ, ಸೂಪರಾಗಿರುತ್ತೆ ರೊಟ್ಟಿ. ಮತ್ತು ಹಿಟ್ಟು ಕೂಡ ಬೀಸ್ಕೊಳಕ್ಕೆ ಹೋದಾಗ ಈ ರೀತಿ ಹಿಟ್ಟನ್ನು ಗಂಟು ಮಾಡಿಬಿಟ್ಟು ನೋಡಬೇಕು, ಉಂಡೆ ಆಗಿಬಿಡ್ಬೇಕು ಹಿಟ್ಟು, ಅಂದರೆ ಕರೆಕ್ಟಾಗಿದೆ ಅಂತ ಅರ್ಥ. ನೋಡಿ ಫ್ರೆಂಡ್ಸ್, ನೀವೇ ನೋಡ್ತಿರ್ಬೋದು ರೊಟ್ಟಿ ಎಷ್ಟು ಸಾಫ್ಟಾಗಿದೆ ಅಂತ. ಮತ್ತು ಯಾವುದು ರೊಟ್ಟಿ ಕೂಡ ಹಾಳಾಗಲ್ಲ, ಅದೇ ಸೇಮ್ ಯಾವ ರೊಟ್ಟಿ ಮಾಡಿದ್ರೂ ಅದೇ ಸೇಮ್ ಬರುತ್ತೆ. ನೋಡಿ, ಇಷ್ಟು ಸಾಫ್ಟಾಗಿರೋ ಜೋಳದ ರೊಟ್ಟಿನ ನಿಮ್ಮ ಮನೆಯಲ್ಲೂ ಕೂಡ ಒಮ್ಮೆ ಟ್ರೈ ಮಾಡಿ. ಮಾಡೋಕ್ಕೆ ಬರಲ್ಲ ಅನ್ನೋರು ಕೂಡ ಸುಲಭವಾಗಿ ಮಾಡ್ಕೋಬೋದು. ಈ ಜೋಳದ ರೊಟ್ಟಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಅಡುಗೆ ಮನೆ ರೆಸಿಪಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಮತ್ತೆ ಬೇರೆ ಥರ ಅಡುಗೆಗಳನ್ನ ಶೇರ್ ಮಾಡ್ಕೋತೀವಿ.